ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 3 ಡ್ರಗ್ ತಯಾರಿಕಾ ಘಟಕಗಳು ಪತ್ತೆಯಾಗಿದೆ. ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ನಡೆಸ್ತಾ ಇದ್ದಂತ ಡ್ರಗ್ ಫ್ಯಾಕ್ಟರಿಗಳು ದಾಳಿ ನಡೆಸಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಡ್ರಗ್ ಮಾಫಿಯಾ ಹಣವನ್ನ ರಿಯಲ್ ಎಸ್ಟೇಟ್ಗೆ ಹೂಡಿಕೆ, ಬೆಂಗಳೂರು ಪೊಲೀಸರ ಕಣ್ತಪ್ಪಿಸಿ ಡ್ರಗ್ ತಯಾರಿಸ್ತಾ ಇದ್ದ ಆರೋಪಿಗಳು. ಸದ್ಯ ಈ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರ ಮಾಹಿತಿ ಆಧರಿಸಿ ಬೆಂಗಳೂರು ಪೊಲೀಸರಿಂದ ತನಿಖೆಯನ್ನು ಮಾಡಲಾಗಿದೆ. ಮಹಾರಾಷ್ಟ್ರ ಪೊಲೀಸರು ಕಂಪ್ಲೀಟ್ ಆದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹೀಗೀಗಿದೆ, ಇಲ್ಲಿ ಈ ಥರದೊಂದು ಪ್ರಕರಣಗಳು ನಮಗೆ ಬೆಳಕಿಗೆ ಬಂದಿದೆ ಅಂತ. ಅದಾದ್ಮೇಲೆ ಬೆಂಗಳೂರು ಪೊಲೀಸರಿಂದ ತನಿಖೆನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ನಡೆಸ್ತಾ ಇದ್ದಂತ ಡ್ರಗ್ಸ್ ಫ್ಯಾಕ್ಟರಿಗಳಿವೆ. ದಾಳಿ ನಡೆಸಿ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸದ್ಯಕ್ಕೆ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತೆ ಡ್ರಗ್ಸ್ ಮಾಫಿಯಾ ಹಣವನ್ನ ರಿಯಲ್ ಎಸ್ಟೇಟ್ಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಬೆಂಗಳೂರು ಪೊಲೀಸರ ಕಣ್ತಪ್ಪಿಸಿ ಹೆಂಗ್ ತಯಾರಿ ಮಾಡ್ತಾ ಇದ್ರು, ಹೆಂಗ್ ಸಪ್ಲೈ ಮಾಡ್ತಾ ಇದ್ರು, ವ್ಯವಸ್ಥಿತವಾಗಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇಷ್ಟು ದೊಡ್ಡ ಮೂರು ಫ್ಯಾಕ್ಟರಿ, ಮುಂಬೈವರೆಗೂ ಸಪ್ಲೈ, ದೊಡ್ಡ ಜಾಲವೇ ಇದೆ ಅಂದ್ರೆ ಇಲ್ಲಿವರೆಗೂ ಗೊತ್ತಾಗದೇ ಇದ್ದಿದ್ದು ಹೆಂಗೆ? ಇದು ಆಶ್ಚರ್ಯ ಅಲ್ವಾ? ಮಹಾರಾಷ್ಟ್ರದ ಪೊಲೀಸರು ಈ ಕಾರ್ಯಾಚರಣೆ ಮಾಡ್ತಾರೆ, ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಸಿಗ್ತಾರೆ. ಬೆಂಗಳೂರಿನಲ್ಲೇ ಇರುವಂತ ಫ್ಯಾಕ್ಟರಿಗಳ ಬಗ್ಗೆ ಬೆಂಗಳೂರು ಪೊಲೀಸರಿಗೆ ಮಹಾರಾಷ್ಟ್ರ ಪೊಲೀಸರಿಂದ ಗೊತ್ತಾಗುತ್ತೆ ಅಂತಂದಾಗ ಹಾಕಿದ್ರೆ ಯಾವ ತರ ಪ್ಲಾನ್ ಮಾಡ್ಕೊಳ್ತಾ ಇದ್ರು ಇವರು? ಇದು ಪ್ರಶ್ನೆ. ಸದ್ಯ ಈ ಬಗ್ಗೆ ಬೆಂಗಳೂರು ಪೊಲೀಸರಿಂದ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತನಿಖೆ ನಡಿಬೇಕಾಗತ್ತೆ. ಇವ್ರಿಗೆ ಏನೇನು ವ್ಯವಸ್ಥೆ ಮಾಡ್ಕೊಳ್ಳಲಾಗಿತ್ತು, ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಎಲ್ಲಿಂದ ಎಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು, ಸಪ್ಲೈ ಮಾಡೋದಕ್ಕೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ರು, ಯಾರಿಗೂ ಗೊತ್ತಾಗದಂತೆ ತಗ್ಲು ಹಾಕೊಳ್ಳೋದಂತೆಗೆ ಸಪ್ಲೈ ಮಾಡ್ತಾ ಇದ್ದಿದ್ದು ಹೇಗೆ, ಏನು ಗೆತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಜೊತೆಗೆ ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಯುವ ಸಮುದಾಯವನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡುವಂಥದ್ದು. ಇತ್ತೀಚೆಗೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಿದೆ. ಎಷ್ಟೇ ಕಡಿವಾಣ ಹಾಕಿದ್ರು, ಏನೆಲ್ಲ ಸ್ಟ್ರಿಕ್ಟ್ ಆಗಿರೋ ಆ್ಯಕ್ಷನ್ಸ್ಗಳನ್ನ ತೆಗೆದುಕೊಂಡ್ರು ಈ ಥರದ ಸಮಸ್ಯೆ ಆಗ್ತಾ ಇರೋದು ಬೇಸರ. ಹೊಸ ವರ್ಷಾಚರಣೆಗೆ ಇನ್ನು 3 ದಿನ ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಭೆ ನಡೆಸ್ತಾರೆ. ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಮಹತ್ವದ ಸಭೆ ಇದೆ. ಕಮಿಷನರ್ ಸೇರಿ ಹಿರಿಯ ಅಧಿಕಾರಿಗಳು, ಡಿಸಿಪಿಗಳ ಜೊತೆಗೆ ಸಭೆಯಲ್ಲಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಜಂಟಿ ಪೊಲೀಸ್ ಆಯುಕ್ತರು, ಡಿಸಿಪಿ, ಎಸಿಪಿಗಳು ಕೂಡ ಭಾಗಿಯಾಗಲಿದ್ದಾರೆ. ಭದ್ರತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತೆ. ಹೊಸ ವರ್ಷಾಚರಣೆಗೆ ಪೊಲೀಸರ ರೂಪುರೇಷೆಗಳ ಬಗ್ಗೆ ಚರ್ಚೆನ ಮಾಡಲಾಗುತ್ತೆ. ಹೊಸ ವರ್ಷ ಬಂತು ಅಂತಂದರೆ ಸೆಲೆಬ್ರೇಷನ್ ಮೂಡು, ಅದರ ಜೊತೆಗೆ ಭದ್ರತೆಗೆ ಸಿದ್ಧತೆ ಇವುಗಳ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ನಡೆದಿದ್ದುಂಟು. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಗೃಹ ಇಲಾಖೆ, ಪೊಲೀಸ್ ಇಲಾಖೆಯಿಂದ ಅನ್ನೋದು ಪ್ರಶ್ನೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು. ಕೆಲವೊಮ್ಮೆ ಈ ಹಿಂದೆ ಬೆಂಗಳೂರಿನ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈ ನ್ಯೂ ಇಯರ್ ಸಂದರ್ಭದಲ್ಲಿಗೆ ಆ ಥರ ಎಲ್ಲ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಒಂದೇ ಒಂದು ಬ್ಲ್ಯಾಕ್ ಮಾರ್ಕ್ ಬರಬಾರ್ದು, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ಸೊ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಈಗ ಎಚ್ಚೆತ್ಕೊಂಡಿರೋದು. ಕಂಪ್ಲೀಟಾಗಿ CCTV ಅಳವಡಿಕೆ ಆಗಿರ್ಬೋದು, ಸಿಬ್ಬಂದಿಗಳ ಅಳವಡಿಕೆ ಆಗಿರ್ಬೋದು, ಮೆಟ್ರೋ, ಬಸ್ಸು, ಕ್ಯಾಬು, ಇದಕ್ಕೆ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಎಲ್ಲವನ್ನ ಪ್ಲ್ಯಾನ್ ಮಾಡಿ ಅನೌನ್ಸ್ ಮಾಡಬೇಕಾಗುತ್ತೆ. ಇವತ್ತು ಒಂದು ಮಹತ್ವದ ಸಭೆ ಇದೆ. ಸಭೆಯ ನಂತರ ಅನೌನ್ಸ್ ಮಾಡ್ಬೋದಾದ ಸಾಧ್ಯತೆ ಇದೆ. ಬೆಂಗಳೂರು ಅಂತ ಅಂದಿದ ತಕ್ಷಣ ಕೇವಲ ಬೆಂಗಳೂರಿನವ್ರು ಮಾತ್ರ ಅಲ್ಲ, ಅಕ್ಕಪಕ್ಕ ಜಿಲ್ಲೆ, ರಾಜ್ಯ, ದೇಶದಿಂದ ಎಲ್ಲ ಬಂದು ಇಲ್ಲಿ ನೆಲೆಸಿರ್ತಾರೆ. ನ್ಯೂ ಇಯರ್ ಅಂತ ಅಂದರೆ ಹುಚ್ಚೆದ್ದು ಕುಣಿಯೋದೇ ಜಾಸ್ತಿ. ಸೊ ಆ ಸಂದರ್ಭದಲ್ಲಿ ಕೆಲವರು ಆ ಸಂದರ್ಭವನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಆ ಥರದ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಂದರೆ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿಗೆ ಈ ಒಂದು ಸಭೆ ಸಹಜವಾಗಿ ಮಹತ್ವ ಪಡ್ಕೊಳ್ತಾ ಇದೆ.